ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವ್ಯಯ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ 10ನೇ ತರಗತಿನಲ್ಲಿ ಅದರಲ್ಲೂ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ 2025ರಲ್ಲಿ ನೀವೆಲ್ಲರೂ ಕೂಡ ಎಕ್ಸಾಮ್ ಬರೀತಾರೆ. ಯಾವ್ಯಾವ ಕ್ವಶನ್ಸ್ನ ಕೇಳ್ತಾರೆ, ಬಹು ಆಯ್ಕೆ ಪ್ರಶ್ನೆಗಳನ್ನು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಯಾವ ಒಂದು ಕ್ವಶನ್ಸ್ ಬೇಕು, ಯಾವ ಒಂದು ಸಬ್ಜೆಕ್ಟ್ MCQ ಕ್ವಶನ್ಸ್ ಬೇಕು ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಉತ್ತರ ಸಮೇತ ನಾನು ಇಲ್ಲಿ ನಿಮಗೆ MCQ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಮೈಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಆಪ್ಷನ್ ಸಿ ತತ್ಪುರುಷ ಸಮಾಸ, ಆಪ್ಷನ್ಸ್ ಬಿ ಅಂಶಿ ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ಸ್ ಡಿ ಕ್ರಿಯಾ ಸಮಾಸ. ಸೊ ಸರಿಯಾದ ಉತ್ತರ ಬಂದು ಕ್ರಿಯಾ ಸಮಾಸ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಸೊ ಈಗ ಆಪ್ಷನ್ಸನ್ನು ಹಾಗೆ ನೋಡ್ತಾ ಹೋಗೋಣ. ಆಪ್ಷನ್ ಸಿ ಸಂಯೋಜಿತ ವಾಕ್ಯ, ಆಪ್ಷನ್ಸ್ ಬಿ ಮಿಶ್ರ ವಾಕ್ಯ, ಆಪ್ಷನ್ ಸಿ ಸಂಯುಕ್ತ ವಾಕ್ಯ, ಆಪ್ಷನ್ಸ್ ಡಿ ಸಾಮಾನ್ಯ ವಾಕ್ಯ. ಸೊ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ಇನ್ನು ಮೂರನೆಯ ಒಂದು MCQ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆಯನ್ನು ನೋಡೋಣ. ಕ್ರಿಯಾರ್ಥಕ ಅವ್ಯಕ್ಕೆ ಉದಾಹರಣೆ ಇದು. ಆಪ್ಷನ್ ಸಿ ಬೇಗನೆ, ಆಪ್ಷನ್ಸ್ ಬಿ ಆದರೆ, ಆಪ್ಷನ್ ಸಿ ಸಾಕು, ಆಪ್ಷನ್ಸ್ ಡಿ ಬೇಗನೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸಾಕು. ಇನ್ನು ಪ್ರಶ್ನೆ 4 ನೋಡೋಣ. ಮಾಡು ಧಾತುವಿನ ವಿದ್ಯಾರ್ಥಕ ಕ್ರಿಯಾರೂಪ. ಆಪ್ಷನ್ ಸಿ ಮಾಡುವನು, ಆಪ್ಷನ್ ಸಿ ಮಾಡಿಯಾನು, ಆಪ್ಷನ್ ಸಿ ಮಾಡೋಣ, ಆಪ್ಷನ್ಸ್ ಡಿ ಮಾಡನು. ಸರಿಯಾದ ಉತ್ತರ ಮಾಡೋಣ. ಇನ್ನು 5ನೆಯ ಒಂದು MCQ ನೋಡೋಣ. ತೃತೀಯ ವಿಭಕ್ತಿ ಕಾರಕಾರ್ಥ. ಆಪ್ಷನ್ ಸಿ ಸಂಪ್ರದಾನ, ಆಪ್ಷನ್ಸ್ ಬಿ ಅಪದಾನ, ಆಪ್ಷನ್ ಸಿ ಕರ್ಮಾರ್ಥ, ಆಪ್ಷನ್ಸ್ ಡಿ ಕರಣಾರ್ಥ. ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಡಿ ಕರಣಾರ್ಥ. ಪ್ರಶ್ನೆ 6 ನೋಡೋಣ. ಹೂದೋಟ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ಸ್ ಬಿ ದ್ವಿಗು ಸಮಾಸ, ಆಪ್ಷನ್ ಸಿ ಅಂಶಿ ಸಮಾಸ, ಆಪ್ಷನ್ಸ್ ಡಿ ತತ್ಪುರುಷ ಸಮಾಸ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ತತ್ಪುರುಷ ಸಮಾಸ. ಪ್ರಶ್ನೆ 7. ರಾಮನು ಮನೆಗೆ ಹೋಗಿಯಾನು ವಾಕ್ಯವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಆಶ್ಚರ್ಯ ಸೂಚಕ, ಆಪ್ಷನ್ಸ್ ಬಿ ಸಂಭವನಾರ್ಥಕ, ಆಪ್ಷನ್ ಸಿ ನಿಷೇಧಾರ್ಥಕ, ಆಪ್ಷನ್ಸ್ ಡಿ ವಿದ್ಯಾರ್ಥಕ. ಸೊ ಸರಿಯಾದ ಉತ್ತರ ಬಂದು ನಿಷೇಧಾರ್ಥಕ. ಇನ್ನು 8ನೇ MCQ ಕ್ವಶನ್ಸ್ ನೋಡೋಣ. ಗೌರಿಗೆ ಈ ಪದದಲ್ಲಿ ವಿಭಕ್ತಿಯ ಇರುವ ಪ್ರತ್ಯಯ. ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಸಿ ಪ್ರಥಮಾನ, ಆಪ್ಷನ್ಸ್ ಬಿ ದ್ವಿತೀಯನ, ಆಪ್ಷನ್ ಸಿ ತೃತೀಯನ, ಆಪ್ಷನ್ಸ್ ಡಿ ಚತುರ್ಥಿನ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಚತುರ್ಥಿ. ಇನ್ನು 9ನೇ MCQ ನೋಡೋಣ. ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಜಸ್ತ್ವ ಸಂಧಿ, ಆಪ್ಷನ್ಸ್ ಬಿ ಗುಣ ಸಂಧಿ, ಆಪ್ಷನ್ ಸಿ ಲೋಪ ಸಂಧಿ, ಆಪ್ಷನ್ಸ್ ಡಿ ಆದೇಶ ಸಂಧಿ. ಸೊ ಸರಿಯಾದ ಉತ್ತರ ಜಸ್ತ್ವ ಸಂಧಿ. ಇನ್ನು 10ನೆಯ ಒಂದು MCQ ಕ್ವಶನ್ಸ್ ನೋಡೋಣ ವಿದ್ಯಾರ್ಥಿಗಳೇ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪಪ್ರಾಣಗಳ ಸಂಖ್ಯೆ. ಆಪ್ಷನ್ ಸಿ 9, ಆಪ್ಷನ್ಸ್ ಬಿ 10, ಆಪ್ಷನ್ ಸಿ 5, ಆಪ್ಷನ್ಸ್ ಡಿ 4. 9, 10, 5, 4. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ 10. ಸೊ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನಿಮಗೆ MCQ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ MCQ ಕ್ವಶನ್ಸ್ ಬೇಕು ಅನ್ನೋದನ್ನ ತಿಳಿಸಿ. ಎಲ್ಲರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2025ಕ್ಕೆ ಆಲ್ ದ ಬೆಸ್ಟ್. ಜೊತೆಗೆ ಪ್ರತಿದಿನ ರಾತ್ರಿ 6 ಗಂಟೆ 30 ಲೈವ್ ಕ್ಲಾಸಸ್ ಇರುತ್ತೆ, ಫ್ರೀ ಲೈವ್ ಕ್ಲಾಸಸ್. ಸೊ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಪುನರ್ವ್ಯಯ ಸಂಸ್ಕಾರ ಚಾನಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.